ಸ್ನೇಹಿತರೆ ನಮಸ್ಕಾರ. ಮೊನ್ನೆಯಷ್ಟೇ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಧನರಾಜ್ ಆಚಾರ್ಯ ಮೇಲೆ ಯಾವಾಗ ರಜತ್ ಕೈ ಮಾಡೋದಕ್ಕೆ ಮುಂದಾಗ್ತಾರೋ ಅವತ್ತೇ ಹೇಳಿದ್ದೆ, ಇಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಅನ್ಫಿಟ್ ಅಂತ ಹೇಳಿ. ಅವತ್ತೇ ಬಿಗ್ ಬಾಸ್ ಮನೆಯವರು ಆತನನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಪದೇ 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 ಆತನಿಂದ ಸೊಂಟದ ಕೆಳಗಿನ ಪದಗಳ ಬಳಕೆ ಮತ್ತು ಅಹಂಕಾರದ ವರ್ತನೆ, ಗೂಂಡಾ ವರ್ತನೆ, ಅಹಂಕಾರ ಅನ್ನೋದಕ್ಕಿಂತನೂ ಕೂಡ ಗೂಂಡಾ ವರ್ತನೆಯ ಮಾತುಗಳು ಮತ್ತು ಆ ರೀತಿಯಾದಂತಹ ಒಂದು ಆ್ಯಟಿಟ್ಯೂಡು, ಇದನ್ನು ಯಾಕೆ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ? ಸುದೀಪ್ ಇರ್ಬೋದು ಅಥವಾ ಬಿಗ್ ಬಾಸ್ನ ಟೀಮ್ ಇರ್ಬೋದು. ಏನೋ ಒಂದು ಚಿಕ್ಕ ತಪ್ಪಾದ ತಕ್ಷಣ ಅದಕ್ಕೆ ಸುದೀಪ್ ಕೈಯಲ್ಲಿ ಹಿಗ್ಗಾಮುಗ್ಗ ಜಾಡಿಸ್ತಾರೆ ಬೇರೆಯವರಿಗೆ. ಆದರೆ ಇಲ್ಲಿ ರಜತ್ ಮಾಡ್ತಿರೋದನ್ನು ಬಹುಶಃ ಇವ್ರು ಯಾರು ಕೂಡ ನೋಡ್ತಿಲ್ವಾ? ಕಣ್ಮುಚ್ಕೊಂಡು ನೋಡ್ತಾ ಇದ್ದಾರಾ? ಅಥವಾ ಇವ್ರಿಗೆ ಯಾರಿಗೂ ಕೂಡ ಇದರ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ವಾ? ರಜತ್ ಮಾಡ್ತಿರೋದು ಚಂದ ಕಾಣಿಸ್ತಿದೆಯಾ ಇವರಿಗೆ ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿದ್ವಿ. ಇದಾಗಿ 2 ದಿನ ಕಳೆದಿಲ್ಲ, ಈಗಾಗಲೇ ರಜತ್ನ ಮತ್ತೊಂದು ಮುಖವಾಡ ಕಳಚಿಕೊಂಡಿದೆ. ಮತ್ತೆ ರಜತ್ ಹೊಡೆದಾಟಕ್ಕೆ ಮುಂದಾಗಿರುವಂತಹ ಒಂದು ದೃಶ್ಯ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಿದ್ದರೂ ಕೂಡ ರಜತನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹಾಗಾದರೆ ಏನಾಗ್ತಿದೆ ಬಿಗ್ ಬಾಸ್ ಮನೆಯ ಒಳಗಡೆ? ಇದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಕಿರಿಕ್ಗಳು, ಜಗಳಗಳು ಹೊಸದಲ್ಲ. ಕೇವಲ ಮಾತಿನಲ್ಲೇ ನಡಿಬೇಕಾದಂತಹ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಅವರನ್ನು ಹೊರಗಡೆ ಕಳಿಸುವಂತೂ ಕಾಮನ್. ಹಾಗೆಯೇ ಈ ಹಿಂದೆ ಸಾಕಷ್ಟು ಜನರನ್ನು ಇದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿಯಾಗಿದೆ. ಈ ಸೀಸನ್ನಲ್ಲೂ ಕೂಡ ಇಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ತಳ್ಳಲಾಗಿದೆ. ರಂಜಿತ್ ಮತ್ತು ಜಗದೀಶ್ ಇವರಿಬ್ಬರನ್ನು ಕೂಡ ತಳ್ಳಲಾಗಿದೆ. ಹಾಗಿದ್ರೂ ಕೂಡ ಅವತ್ತು ರಂಜಿತ್ ಮಾಡಿದಂಥ ತಪ್ಪಿಗಿಂತನೂ ಕೂಡ ಘನಘೋರವಾದಂಥ ತಪ್ಪನ್ನು ಇವತ್ತು ಮಾಡ್ತಾ ಇರೋದು ಯಾರು ಅಂತೇಳಿ ಕೇಳಿದ್ರೆ ಅದು ರಜತ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ರಜತ್ ಹಾಗೂ ಧನರಾಜ್ ಮಧ್ಯೆ ಸಾಕಷ್ಟು ಕಿರಿಕ್ ಆಗಿದೆ. ಈ ಹಿಂದೆನೂ ಕೂಡ, ಈಗಲೂ ಕೂಡ ಆಗಿದೆ. ಮೊನ್ನೆ ಆತ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಾಕಷ್ಟು ಅಸಮಾಧಾನಗಳು, ಅಪಸ್ವರಗಳು ಇದ್ದಿತ್ತು. ಅವತ್ತೇ ಬಿಗ್ ಬಾಸ್ ಟೀಮ್ನವರು ಒಂದು ಕೆಲಸವನ್ನು ಮಾಡಿಬಿಡಬೇಕಾಗಿತ್ತು. ಅದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ನಿಂದ ಆತನನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಬಟ್ ಅವತ್ತು ಸಾಫ್ಟ್ ಕಾರ್ನರನ್ನು ತೋರಿಸಿದಂಥ ಪರಿಣಾಮ ಇವತ್ತು ಇನ್ನಷ್ಟು ತಾರಕಕ್ಕೆ ಈ ಜಗಳ ಕಿರಿಕು ಹೋಗಿದೆ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಶುರುವಾಗಿರುವಂತಹ ಈ ಕಿರಿಕು ಮುಂದೆ ಇನ್ನೂ ಕೂಡ ದೊಡ್ಡದಾಗೋದ್ರೊಳಗೆ ಇನ್ನೂ ಕೂಡ ಬಿಗ್ ಬಾಸ್ ಟೀಮ್ನವರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಇದರ ಅಪಾಯದ ಹೊಣೆಯನ್ನು ಅವರೇ ಹೊರಬೇಕಾಗುತ್ತೆ. ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನು ಬಿಗ್ ಬಾಸ್ನವರೇ ಹೊರಬೇಕಾಗುತ್ತೆ. TRPಗೋಸ್ಕರನೋ ಅಥವಾ ಜಗಳ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೋ ಪದೇ 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 ಜಗಳವನ್ನು ಮಾಡೋದು ನೋಡಿದ್ರೆ ಇದು ಬೇಕು ಅಂತೇಳಿ ಮಾಡಿಸ್ತಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಮೂಡುವಂತೆ ಮಾಡೋದರಲ್ಲಿ ಅನುಮಾನ ಇಲ್ಲ. ಈಗಾಗಲೇ ಧನರಾಜ್ ಮತ್ತು ಈ ರಜತ್ ನಡುವೆ ಸಾಕಷ್ಟು ಸಲ ಕಿರಿಕಾಗಿದೆ. ಈ ಕಿರಿಕ್ ವಾರಾಂತ್ಯಕ್ಕೂ ಕೂಡ ಮುಂದುವರೆದಿದೆ. ಈ ವೇಳೆ ಇಬ್ಬರ ಮಧ್ಯೆ ಕಿರಿಕಾಗಿ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿದೆ. ಧನರಾಜ್ಗೆ ಇಲ್ಲಿ ರಜತ್ ಹೊಡೆದೇ ಬಿಟ್ಟರು ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋ ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿದೆ. ಅದನ್ನು ನೋಡಿದ್ರೆ ಧನರಾಜ್ಗೆ ಈ ರಜತ್ ಹೊಡೆದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನಾಯಿತು? ಅದಕ್ಕೆ ಅಸಲಿ ಕಾರಣ ಏನು? ಹಿನ್ನೆಲೆ ಏನು? ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂಥ ಸ್ಪರ್ಧಿ. ತನ್ನ ಅಗ್ರೆಸಿವ್ ಆಟದ ಮೂಲಕನೇ ಇಲ್ಲಿ ಎಲ್ಲರ ಗಮನವನ್ನು ಸೆಳೆತಿರುವಂತಹ ವ್ಯಕ್ತಿಯ ಸ್ಪರ್ಧಿ, ಆಟಗಾರ, ಏನೇ ಬೇಕಾದರೂ ಹೇಳ್ಬೋದು. ಈ ರಜತ್ ವರ್ತನೆಯಿಂದ ಸಿಕ್ಕಾಬಟ್ಟೆ ಸಲ ಕಿರಿಕ್ ಕೂಡ ಆಗಿದ್ದಿದೆ. ಈಗ ಧನರಾಜ್ ಹಾಗೂ ರಜತ್ ಮಧ್ಯೆ ಕೂಡ ಕಿರಿಕಾಗಿದೆ. ಇದು ಫಸ್ಟ್ ಟೈಮ್ ಏನಲ್ಲ, ಇದಕ್ಕಿಂತ ಮುಂಚೆನೂ ಕೂಡ 2-3 ಸಲ ಆಗಿದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲರ ಜೊತೆಗೂ ಕೂಡ ರಜತ್ ಕಿರಿಕನ್ನು ಮಾಡ್ಕೊಂಡು ಆಗಿದೆ. ಒಂದೊಂದು ರೌಂಡ್ ಚಿಕ್ಕ ವಿಚಾರವನ್ನೇ ದೊಡ್ಡದು ಮಾಡಿಕೊಂಡು ಕಿರಿಕ್ ಮಾಡೋದು ಕಾಮನ್. ಈಗ ರಜತ್ ಮತ್ತು ಧನರಾಜ್ ನಡುವೆ ಮೊನ್ನೆ ನಾಮಿನೇಷನ್ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಅವತ್ತು ಒಂದು ಹಂತಕ್ಕೆ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿತ್ತು. ಕೆನ್ನೆಯನ್ನು ಟಚ್ ಮಾಡಿದ ಯಾರು? ಧನರಾಜ್ ಆಚಾರ್ಯ ರಜತ್ ಅವರ ಕೆನ್ನೆಯನ್ನು ಟಚ್ ಮಾಡಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ರಜತ್ ಆರಂಭದಲ್ಲಿ ಸಾಫ್ಟ್ ಆಗಿದ್ದು, ನಂತರ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಾನೆ, ಹೊಡೆಯೋ ಹಂತಕ್ಕೂ ಕೂಡ ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಗೌತಮಿ, ಮಂಜು, ಉಳಿದವರೆಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ, ಸುಮ್ಮನಿರಿಸ್ತಾರೆ. ಆನಂತರ ಸ್ವಲ್ಪ ತಣ್ಣಗಾಗಿತ್ತು ಕೂಡ. ಈಗ ಮತ್ತೆ ಕಳಪೆ ಕೊಡುವಂಥ ಸಂದರ್ಭದಲ್ಲಿ ಮತ್ತೆ ಇದೇ ರಿಪೀಟ್ ಆಗಿದೆ. ಯಾವಾಗ ಧನರಾಜ್ ಆಚಾರ್ಯ ಮತ್ತೆ ರಜತ್ ಹೆಸರನ್ನು ತೆಗೆದುಕೊಂಡ್ರು ಆವಾಗ ಕಿರಿಕ್ ಶುರುವಾಗಿದೆ. ಧನರಾಜ್ ಹಾಗೂ ರಜತ್ ನಡುವೆ ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಈ ಕಿರಿಕ್ ಹೋಗಿದೆ ಅನ್ನೋದನ್ನು ಗಮನಿಸಬೇಕು. ನಿನ್ನ ಮೂತಿಯನ್ನು ಒಡೆದು ಹಾಕಿನೇ ನಾನು ಹೊರಗೆ ಹೋಗೋದು ಅಂತ ಹೇಳ್ಬಿಟ್ಟು ರಜತ್ ಆವಾಜನ್ನು ಹಾಕಿದ್ದಾರೆ. ರಜತ್ ಅವರು ಯಾವಾಗ ಈ ಆವಾಜನ್ನು ಹಾಕಿದ್ರೋ ಧನರಾಜ್ ಕೈ ಮಾಡಲು ಕೂಡ ಹೋಗಿದ್ದಾರೆ.
ಆ ಸಂದರ್ಭದಲ್ಲಿ ಧನರಾಜ್ ಆಚಾರ್ಯ ಮೇಲೆ ಕೈ ಮಾಡೋದಕ್ಕೂ ಕೂಡ ಹೋಗಿದ್ದಾರೆ ಇವತ್ತು. ಈ ಘಟನೆಯನ್ನು ನೋಡಿದಂತಹ ಬಿಗ್ ಬಾಸ್ ಟೀಮು ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಧನರಾಜ್ಗೆ ಹೊಡೆಯೋದಕ್ಕೆ ರಜತ್ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಿದೆ. ಧನರಾಜಿಗೆ ಹೊಡೆದೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತಲೂ ಕೂಡ ಹೇಳಿರೋದ್ರಿಂದ ಸಹಜವಾಗಿ ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಇವನ ಉದ್ದೇಶ ಏನು? ಯಾರ್ದು? ರಜತದು ಉದ್ದೇಶ ಏನು? ಧನರಾಜ್ ಆಚಾರ್ಯಗೆ ಹೊಡೆಯೋದೇ ಉದ್ದೇಶನಾ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ, ಈಗ ಧನರಾಜ್ ಆಚಾರ್ಯ ಇಲ್ಲಿ ಸಾಫ್ಟಾಗಿ ಆಟ ಆಡ್ತಿರುವಂತಹ ಸ್ಪರ್ಧಿ, ರಜತ್ ಅಗ್ರೆಸಿವ್ ಆಗಿರುವಂಥ ಸ್ಪರ್ಧಿ. ಚಿಕ್ಕ ವಿಚಾರ ಇವರಿಬ್ಬರ ನಡುವೆ ನಾಮಿನೇಷನ್ ಮಾಡ್ದ ಅನ್ನೋಂಥ ಚಿಕ್ಕ ವಿಚಾರವನ್ನು ಇಟ್ಕೊಂಡು ರಜತ್ ಮೊನ್ನೆಯಿಂದನೂ ಕೂಡ ಧನರಾಜ್ ಆಚಾರ್ಯ ಜೊತೆಗೆ ಕಿರಿಕನ್ನು ಮಾಡ್ತಿದ್ದಾರೆ. ಈಗ ಮೊನ್ನೆ ಆದಂತಹ ಕಿರಿಕನ್ನು ಇಟ್ಕೊಂಡು ಈಗ ಧನರಾಜ್ ಆಚಾರ್ಯ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಹೀಗೀಗ ಮಾಡಿದ್ರು ರಜತ್ ಅಂತೇಳಿ. ಆಗ ಅದನ್ನು ಸ್ವೀಕರಿಸಬೇಕಾದಂತಹ ರಜತ್ ಏನು ಮಾಡ್ತಾರೆ, ಇಲ್ಲ, ನಾನು ನಿನ್ನ ಮೂತಿಯನ್ನು ಒಡೆದೇ ಹೋಗೋದು, ಮೊನ್ನೆನೇ ಹೊಡಿತಿದ್ದೆ, ಸುಮ್ಮನೆ ಅದೇ, ಬಟ್ ನೀನು ಇದೇ ರೀತಿ ಮಾಡ್ತಿದ್ರೆ ನಿನ್ನ ಮೂತಿಯನ್ನು ಹೊಡೆದೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತಲೂ ಕೂಡ ಕಿರಿಸ್ತಾರೆ, ಆವಾಜನ್ನು ಹಾಕ್ತಾರೆ. ಯಾವಾಗ ಈ ಆವಾಜ್ ಹಾಕ್ತಾರೋ ಧನರಾಜ್ ಆಚಾರ್ಯ ಕೂಲಾಗಿ ಸರಿ ಆಯಿತು ಹೊಡಿರಿ ಬನ್ನಿ ಅನ್ನೋ ರೀತಿಯಲ್ಲಿ ಆಹ್ವಾನವನ್ನು ಕೊಡ್ತಾರೆ. ಮೊದಲಿಗೆ ಇದು ತಮಾಷೆಯಾಗಿ ಕಂಡರೂ ಕೂಡ ನಂತರ ಸೀರಿಯಸ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಧನರಾಜ್ ಆಚಾರ್ಯ ಎದ್ದು ಕೂಡ ರಜತ್ ಬಳಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ರಜತ್ ಹೊಡೆಯೋದಕ್ಕೆ ಅಂತೇಳಿ ಮುಂದಾಗ್ತಾರೆ. ಉಳಿದಂಥ ಸ್ಪರ್ಧಿಗಳು ಆವಾಗ ತಡೀತಾರೆ. ಬಟ್ಟು ಇಲ್ಲಿ ಹೊಡಿದೇ ಇರಲಿ, ಹೊಡೆಯುವ ಹಂತಕ್ಕೆ ಹೋಗಿದ್ದು ಮತ್ತು ಒಂದು ರೀತಿಯಲ್ಲಿ ರೌಡಿ ರೀತಿ ವರ್ತನೆ ಮಾಡ್ತಿರೋದ್ರ ಬಗ್ಗೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆಕ್ರೋಶ ಇದೆ. ಇಂಥವ್ರನ್ನು ಯಾವ ಕಾರಣಕ್ಕೆ ಬಿಗ್ ಬಾಸ್ನಲ್ಲಿ ಇಟ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಒಬ್ಬ ಲೀಡ್ರಲ್ಲ, ಒಬ್ಬ ಈಗ ಏನೋ ಸಮಾಜವನ್ನು ಸುಧಾರಿಸುವಂತಹ ಒಳ್ಳೆಯ ವ್ಯಕ್ತಿಯೂ ಕೂಡ ಅಲ್ಲ. ಆಫ್ಟರ್ ಆಲ್ ಒಬ್ಬ ರಿಯಾಲಿಟಿ ಶೋಗಳಲ್ಲಿ ಮತ್ತು ಕೆಲವೊಂದಷ್ಟು ಈ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಮಿಂಚಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿರುವಂಥ ಈತ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಮೂಲಕ ಬಿಗ್ ಬಾಸು ಸಮಾಜಕ್ಕೆ ಕೊಡ್ತಿರುವಂಥ ಸಂದೇಶ ಏನು? ಹೊಡೆದಾಟ, ಗಲಾಟೆ ಈ ಮೂಲಕನೇ ಸಮಾಜದಲ್ಲಿ ಬದುಕಿರಬೇಕಾ ಅಂತಹ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಈಗ ರಜತನ್ನು ಮೊನ್ನೆಯಿಂದನೂ ಕೂಡ ಹೊರಗಡೆ ಕಳಿಸಿ ಎನ್ನುವಂತಹ ಅಭಿಯಾನ ನಡೀತಿದೆ. ಈಗಲೂ ಕೂಡ ಆತನನ್ನು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಅಪಾಯಕಾರಿ ಮತ್ತೊಂದಿಲ್ಲ ಅನ್ನೋದು ಕೂಡ ಸತ್ಯ. ಏನಾದರೂ ಮಾಡಿ ಬಿಗ್ ಬಾಸ್ ಮನೆಯಿಂದ ರಜತನ ಹೊರಗಡೆ ಕಳಿಸ್ಲೇಬೇಕು. ಅದು ಬಹುಶಃ ಈಗ ಆದರೂ ಕೂಡ ಅಚ್ಚರಿ ಏನಿಲ್ಲ, ಆಗದೇ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಟೀಮ್ನವರು ಅಷ್ಟು ಸಾಫ್ಟ್ ಕಾರ್ನರನ್ನು ಈ ರಜತ್ ಮೇಲೆ ತೋರಿಸ್ತಿರುವಂಥದ್ದು. ಬೇರೆ ಬೇರೆ ಉದ್ದೇಶಕ್ಕಿರ್ಬೋದು, ಬಟ್ ಆದರೆ ಮೇಲ್ನೋಟಕ್ಕಂತೂ ಸಾಫ್ಟ್ ಕಾರ್ನರನ್ನು ತೋರಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಧನರಾಜ್ ಆಚಾರ್ಯಗೆ ಹೊಡೆಯುವಂಥ ಹಂತಕ್ಕೆ ಹೋದಾಗ ಇಮಿಡಿಯೇಟ್ಲಿ ಬಿಗ್ ಬಾಸ್ ವಾಯ್ಸ್ ರೈಸ್ ಮಾಡಬೇಕಿತ್ತು, ಇಮಿಡಿಯೇಟ್ಲಿ ಹೊರಡಿ ಮೇನ್ ಡೋರಿಂದ ಹೊರಗೆ ಅಂತೇಳಿ ಹೇಳಬೇಕಾಗಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಈ ಹಿಂದೆ ಕೂಡ 2-3 ಸಲ ಇದೇ ರೀತಿಯಾದಂಥ ಘಟನೆ ನಡೆದಾಗಲೂ ಕೂಡ ಅದು ಮಾಡಿಲ್ಲ. ಹಾಗಾಗಿ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ರಜತನ್ನು ಹೊರಗಡೆ ಹಾಕಲ್ವಾ? ಇಂಥ ಸ್ಪರ್ಧಿ ಮನೆಯಲ್ಲಿ ಇರಬೇಕಾ, ಇರಬಾರ್ದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.